ಗತರಾತ್ರಿ ಸಹಜ ಬದುಕಿನ ನೈಜ ಕಥೆಗಳ ಆಧಾರಿತ ಕಥಾಪಯಣ. ನಾನು ಪುಷ್ಯಂತ್ ಹೆಚ್ ಕೆ ವಿಜುವಲ್ಸ್ನಲ್ಲಿ. ಆ ರಾತ್ರಿ ಹರಿಯ ಮಾತು ರಘುವಿನ ಮನಸ್ಸಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಅವತ್ತು ಹರಿಯ ಅಜ್ಜಿ ಒತ್ತಾಯ ಮಾಡಿದ್ರಿಂದ ಎಲ್ಲ ಹುಡುಗರು ಊಟ ಮಾಡಿ ಹರಿಯ ಅಜ್ಜಿ ಮನೆಯಲ್ಲೇ ಮಾತಾಡ್ತಾ ಮಲಗಿದ್ರು. ದಿನವಿಡೀ ಊರು ಸುತ್ತಿದ್ರಿಂದ ಎಲ್ಲ ಬೇಗ ನಿದ್ದೆಗೆ ಜಾರಿದ್ರು. ಮಳೆ ರಭಸ ಕೂಡ ಜೋರಾಗಿ ದೂರದಿಂದ ಕೇಳ್ತಾ ಇದ್ದ ಗುಡುಗು ಸಿಡಿಲು ಮನೆ ಮೇಲಿಂದನೇ ಹಾದು ಹೋದಾಗಿ ಅನಿಸ್ತಿತ್ತು. ಊರಿಗೆ ಊರೇ ಮಲಗಿದ್ದ ಹೊತ್ತು ದೂರದ ಕಾಡಿಂದ ಪ್ರಾಣಿಗಳ ಬೊಬ್ಬೆ ಕೇಳಿಸ್ತಾ ಉಂಟು. ಆದರೆ ಹರಿ ನಾಳೆ ಆ ಕಾಡೊಳಗೆ ಹೋಗುವ ಬಗೆಗಿನ ಯೋಚನೆಯನ್ನ ಆ ರಾತ್ರಿ ಬದಲಿಸ್ತಾನೆ. ಹರಿ ಯೋಚನೆ ಬದಲಿಸಿದ್ದು ಕಾಡಿಗೆ ಹೋಗುವುದರ ಬಗ್ಗೆ ಅಲ್ಲ, ನಾಳೆ ಹೋಗುವುದರ ಬಗ್ಗೆ. ಅಂದರೆ ಆ ರಾತ್ರಿಯೇ ಕಾಡೊಳಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಮೆಲ್ಲಗೆ ಎದ್ದು ಅಜ್ಜನ ಟಾರ್ಚ್ ಲೈಟ್ ಹಿಡ್ಕೊಂಡು ಮನೆಯಿಂದ ಹೊರಗೆ ಬರ್ತಾನೆ. ಒಬ್ಬನೇ ನಿಂತು ಆ ನಿಶ್ಶಬ್ದ ಕಾಡನ್ನೊಮ್ಮೆ ದಿಟ್ಟಿಸಿ ನೋಡಿ, ಆದದ್ದಾಗಲಿ, ನನಗೆ ಇವತ್ತು ಆ ಕಾಡೊಳಗೆ ಹೋಗಲೇಬೇಕು, ನಾಳೆ ತನಕ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲೇ ಮಾತಾಡಿ ಸುರಿತಾ ಇದ್ದ ಮಳೆಗೆ ಕಾಡು ದಾರಿ ಹಿಡಿತಾನೆ. ಹರಿ ಪೇಟೆ ಹುಡುಗ ಆದ್ದರಿಂದ ಕಾಡಿನ ಬಗ್ಗೆ ಅವನಿಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ. ಹುಡುಗಾಟದಲ್ಲಿ ಗೆಳೆಯರೊಂದಿಗೆ ಪಂಥ ಕಟ್ಟಿ ಈ ಸಾಹಸಕ್ಕೆ ಇಳಿದಿರ್ತಾನೆ. ಊರಿಂದ ಸ್ವಲ್ಪ ದೂರ ಹೋದಾಗೆ ಕಾಡಿಗೆ ಹತ್ರ ಆಗ್ತಾ ಇದ್ದೇನೆ ಅಂತ ಹೇಳುವಾಗ ದೂರದಿಂದ ಕೇಳುವ ಕಾಡು ಪ್ರಾಣಿಗಳ ಬೊಬ್ಬೆ ಕೂಡ ಇವನ ಕಿವಿಗೆ ಬೀಳ್ತದೆ. ಆದರೂ ಕಾಡೊಳಗೆ ಪ್ರವೇಶ ಕೊಡುವ ಮುಂಚೆ ಇದ್ದ ಆ ಬಂಡು ಧೈರ್ಯ ಹಾಗೆ ಹುಮ್ಮಸ್ಸು ಕಾಡಿನ ಪ್ರವೇಶ ಹಂತಕ್ಕಾಗುವಾಗ ಸುತ್ತಲಿನ ಆ ದಟ್ಟ ಕಾಡು ಮತ್ತೆ ಅಲ್ಲಿನ ವಾತಾವರಣದ ಬದಲಾವಣೆ ಹಾಗೆ ಕತ್ತಲ ಕಾಡು ದಾರಿ ಹರಿಯ ನಡಿಗೆಯ ವೇಗವನ್ನ ಕೊಂಚ ನಿಧಾನ ಮಾಡಿಸಿತ್ತು. ಹರಿ ಊರಿಂದ ದೂರವಾಗಿ ಕಾಡಿನ ಪ್ರವೇಶ ಹಂತಕ್ಕೆ ಬಂದು ನಿಲ್ತಾನೆ. ಆದ್ರೆ ಮನೆಯಿಂದ ಹೊರಡುವಾಗ ಇದ್ದ ಧೈರ್ಯ ಈಗ ಇಲ್ಲಾಗಿತ್ತು. ಅವನ ಟಾರ್ಚ್ ಬೆಳಕು ಬಿಟ್ರೆ ಬೇರೆ ಎಂತ ಕೂಡ ಕಾಣ್ತಾ ಇರಲಿಲ್ಲ. ಅಲ್ಲಿ ನಿಂತು ಯೋಚನೆ ಮಾಡ್ತಾನೆ, ಇಲ್ಲಿ ತನಕ ಬಂದಾಯ್ತು, ಇನ್ನು ವಾಪಸ್ ಹಿಂತಿರುಗಿದ್ರೆ ವ್ಯರ್ಥ ಆಗ್ತದೆ. ಆದದ್ದಾಗಲಿ, ಎಷ್ಟು ದೂರ ಆಗ್ತದೋ ಅಷ್ಟು ದೂರ ಹೋಗಿ ಬರ್ತೇನೆ, ಹೊಸತ್ತೊಂದು ಅನುಭವ ಅಷ್ಟೇ ಅಂತ ಧೈರ್ಯ ಮಾಡಿ ದೀರ್ಘ ಉಸಿರು ತಕ್ಕೊಂಡು ಮುಂದೆ ಹೋಗ್ತಾನೆ. ಎಲ್ಲ ಕಡೆ ಟಾರ್ಚ್ ಹಾಕಿಕೊಂಡು ಹರಿ ಮುಂದೆ ನಡೀತಾನೆ. ಕಾಡಿನ ತುಂಬ ದೂರ ಜನಗಳ ಓಡಾಟ ಅಷ್ಟೊಂದು ಇಲ್ಲದಿದ್ರಿಂದ ಸ್ವಲ್ಪ ದೂರದಿಂದ ಆ ದಾರಿ ಕೂಡ ಸ್ಪಷ್ಟ ಇದ್ದಿರಲಿಲ್ಲ. ಮರದ ಮೇಲಿದ್ದ ಮಳೆ ಹನಿಗಳು ಕೆಳಗೆ ಗಿಡದ ಎಲೆಗಳ ಮೇಲೆ ಬಿದ್ದಾಗ ಆಗ್ತಾ ಇದ್ದ ಶಬ್ದ ಕೂಡ ಹರಿಯ ಕಿವಿಗೆ ಬೀಳ್ತಾ ಇತ್ತು. ಯಾಕಂದ್ರೆ ಆವಾಗಲೇ ಕಾಡು ದಾರಿಯಲ್ಲಿ ತುಂಬ ಮುಂದೆ ಬಂದಿದ್ದ ಅವನಿಗೆ ಮನಸ್ಸಲ್ಲಿ ಭಯದ ವಾತಾವರಣ ಸುತ್ತುವರೆದಿತ್ತು. ಆಗಷ್ಟೇ ಮಳೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು. ಆದರೆ ಅದೇ ಸಮಯಕ್ಕೆ ದೂರದಿಂದ ಏನೋ ದೊಡ್ಡದಾದ ಶಬ್ದ ಕೇಳಿ ಬರ್ತದೆ. ಅಲ್ಲಿ ತನಕ ಇಡೀ ಕಾಡನ್ನು ನೋಡಿಕೊಂಡು ಮುಂದೆ ಹೋಗ್ತಿದ್ದ ಹರಿಗೆ ಆ ಹೊತ್ತಿಗಾಗಲೇ ತನ್ನ ಹೆಜ್ಜೆ ನಿಂತಿತ್ತು. ರಘು ಹೇಳಿದ್ದ ಎಲ್ಲ ಕತೆ ನೆನಪಾಗಿತ್ತು. ಅಷ್ಟೊತ್ತು ಸಾಧಾರಣವಾಗಿದ್ದ ಕಾಡು ಆ ಒಂದು ಸದ್ದಿನ ನಂತರ ಇಡೀ ಕಾಡೇ ಏನೋ ಬೊಬ್ಬೆ ಆವರಿಸಿತ್ತು. ಹರಿಯ ಎದೆ ಬಡಿತ ಜೋರಾಗಿ ಅಲ್ಲಿಂದ ಆ ಕ್ಷಣವೇ ಬಂದ ದಾರಿಯಲ್ಲೇ ಹಿಂದೆ ಓಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಎಷ್ಟೋ ಹೊತ್ತಿಂದ ಆ ಕಾಡಲ್ಲಿ ಅವನನ್ನು ಏನೋ ಹಿಂಬಾಲಿಸಿಕೊಂಡು ಬರ್ತಿದ್ದ ಹಾಗೆ ಹರಿಗೆ ತುಂಬ ಹೊತ್ತಿನ ಹಿಂದೆಯಿಂದಲೇ ಅನುಭವ ಆಗಿರ್ತದೆ. ಆದರೆ ಆ ಹೊತ್ತಿಗೆ ಅವನು ತುಂಬ ಹೆದರಿದ್ರಿಂದ ಹಾಗೆ ಅಲ್ಲಿ ಮಳೆ ಬಿದ್ದಿದ್ರಿಂದ ಅವ ಹಿಂತಿರುಗಿ ಹೋಗುವ ದಾರಿ ಕೂಡ ಅವನಿಗೆ ಸ್ಪಷ್ಟ ಇರುವುದಿಲ್ಲ. ತುಂಬ ದೂರ ಓಡಿಕೊಂಡು ಬಂದವನು ಏದುಸಿರು ತೆಕ್ಕೊಂಡು ಒಂದು ಮರದ ಬುಡದಲ್ಲಿ ಸುಮ್ಮನೆ ಅಡಗಿ ಕೂಡ್ತಾನೆ. ಆದರೆ ಸಮಯ ಮೀರಿ ಹೋಗಿತ್ತು. ರಾಕಿಯ ತಾತ ಹೇಳಿದ್ದ ಕಥೆಯ ಹಾಗೆ ಹರಿಗೆ ಅಲ್ಲಿ ಕೂತು ತನ್ನ ಕಾಲು ನೋಡಿದಾಗ ಕಾಲು ಪೂರ್ತಿ ರಕ್ತ ಹರಿಲಿಕ್ಕೆ ಶುರುವಾಗಿತ್ತು. ಅಲ್ಲಿ ತನಕ ಒಮ್ಮೆ ಮನೆಗೆ ತಲುಪಿದ್ರೆ ಸಾಕು ಅಂತ ಯೋಚನೆ ಮಾಡಿದ್ದ ಹರಿ ಈಗ ಮರಳಿ ಮನೆಗೆ ತಲುಪ್ತೇನೋ ಇಲ್ವೋ ಅನ್ನುವ ಆಸೆ ಬಿಟ್ಟು ಅಳೋದಿಕ್ಕೆ ಶುರು ಮಾಡಿದ್ದ. ರಘು ಮತ್ತೆ ರಾಕಿ ಹೇಳಿದ್ದ ಎಲ್ಲ ಮಾತು ಆ ಕ್ಷಣ ನೆನಪಿಗೆ ಬಂದಿತ್ತು. ಬೇಡಗಿತ್ತು ಈ ಹುಚ್ಚಾಟ, ಬೇಡಗಿತ್ತು ಈ ಆನೆಮಲೆಯ ಸಾವಾಸ ಅಂತ ತಲೆಗೆ ಕೈ ಹಿಡಿದು ಕೂಡ್ತಾನೆ.
ಆದರೆ ಅಲ್ಲಿ ತನಕ ಹರಿ ಅವನನ್ನ ಏನೋ ಹಿಂಬಾಲಿಸಿಕೊಂಡು ಬರ್ತಾ ಉಂಟು ಅಂತ ಅನಿಸಿದ್ದು ಈಗ ಇನ್ನು ಬಲವಾಗಿ ಅನುಭವ ಆಗಲಿಕ್ಕೆ ಶುರುವಾಗಿತ್ತು. ಮನಸ್ಸಲ್ಲಿ ಎಷ್ಟಾಗ್ತದೋ ಅಷ್ಟು ಧೈರ್ಯ ತಂದು ಅಲ್ಲೇ ಗಟ್ಟಿಗೂರ್ತಾನೆ. ಆದರೆ ಈ ಸಲ ಬಲವಾಗಿ ಅನಿಸ್ತದೆ, ಆಯಿತು, ನನ್ನ ಹಿಂದೆ ಅದೆಂಥದೋ ಬರ್ತಾ ಇರೋದು ನಿಜ, ಇವತ್ತು ನನ್ನ ಎಲ್ಲ ಹುಚ್ಚಾಟ ಮುಗೀತು ಅಂತ ಕಣ್ಣೀರು ತುಂಬಿ ಸುಮ್ಮನೆ ಕೂತು ಬಿಡ್ತಾನೆ. ಹರಿ, ಕೂಗ್ಬೇಡ, ಎದ್ದೇಳು ಅಂತ ಧ್ವನಿ ಕೇಳ್ತದೆ. ಹರಿ ತಕ್ಷಣ ಕಣ್ಣು ಬಿಟ್ಟು, ತಾತ ನೀವಾ ಅಂತ ಬಿಗಿಯಾಗಿ ಅವರನ್ನು ತಬ್ಬಿ ಹಿಡಿತಾನೆ. ಹರಿಗೆ ಹೋಗಿದ್ದ ಜೀವ ಮರಳಿ ಸಿಕ್ಕಾಗೆ ಆಗಿತ್ತು. ಒಂದು ಕ್ಷಣ ಅಲ್ಲಿ ಪ್ರಶ್ನೆ ಮಾಡದೆ ಆ ಕಾಡಿಂದ ಹೊರ ಹೋಗುವ ದಾರಿಗೆ ಮುಂದುವರೆದಿದ್ರು. ಇಷ್ಟೆಲ್ಲ ವಿಷಯ ಆಗುವಾಗ ಬ್ರಾಹ್ಮಿ ಮುಹೂರ್ತ ಅಂದರೆ ಹತ್ರ ಬೆಳಗ್ಗೆ 3 ಗಂಟೆ ಆಗಿರ್ತದೆ. ಕೊನೆಗೂ ಆನೆಮಲೆ ಕಾಡಿನ ಗಡಿಭಾಗಕ್ಕೆ ತಲುಪ್ತಾರೆ. ಅಲ್ಲಿ ತನಕ ಹೆದರಿ ಹೋಗಿದ್ದ ಹರಿ ಸ್ವಲ್ಪ ಚೇತರಿಕೆ ಆಗಿ ತಾತನೊಟ್ಟಿಗೆ ಮಾತು ಶುರು ಮಾಡ್ತಾನೆ. ಅಲ್ಲ ತಾತ, ನೀವು ಇವತ್ತು ಬಾರದೇ ಇರ್ತಿದ್ರೆ ನಾಳೆ ಆನೆಮಲೆಯ ಕಥೆಯೊಳಗೆ ನಾನು ಒಂದಾಗ್ತಿದ್ದೆ ಅಲ್ಲ, ಅಷ್ಟಕ್ಕೂ ನಾನು ಆ ಕಾಡೊಳಗೆ ಹೋದದ್ದು ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಪ್ರಶ್ನೆ ಮಾಡ್ತಾನೆ. ಆದರೆ ನಿಜವಾಗ್ಲೂ ಆನೆಮಲೆ ಇಷ್ಟೊಂದು ಭಯಾನಕ ಅಂತ ಗೊತ್ತಿರಲಿಲ್ಲ ತಾತ ಅಂತ ಹೇಳ್ತಾನೆ. ತಾತ ಹರಿಯ ಪ್ರಶ್ನೆಗಳಿಗೆ ಮೆಲ್ಲಗೆ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾರೆ. ಹರಿ, ನಿಜ ಹೇಳ್ತೇನೆ ಕೇಳು, ನೀವು ಎಲ್ಲ ಸೇರಿ ಕಾಡಿಗೆ ಹೋಗಬೇಕು ಅಂತ ನಿನ್ನೆ ರಾತ್ರಿ ಮಾತಾಡ್ತಾ ಇದ್ದಾಗ ನಾನು ಕೇಳಿಸಿಕೊಂಡಿದ್ದೆ. ಮತ್ತೆ ಮಧ್ಯರಾತ್ರಿ ನೀನೆದ್ದು ಮನೆ ಹೊರಗೆ ಹೋಗುವುದನ್ನು ಕೂಡ ನಾನು ನೋಡಿದ್ದೆ. ಆದರೆ ನಿಂಗೆ ನಿನ್ನನ್ನು ನಾನು ಹಿಂಬಾಲಿಸಿಕೊಂಡು ಬಂದ ವಿಷಯ ಗೊತ್ತಿರಲಿಲ್ಲ ಅಷ್ಟೆ. ಸರಿ ಕೇಳು, ಅಷ್ಟಕ್ಕೂ ಆನೆಮಲೆ ಕಾಡೊಳಗೆ ನೀನು ಅನ್ಕೊಂಡಾಗೆ ಎಂಥದೂ ಇಲ್ಲ. ಅಲ್ಲಿಗೆ ಮಕ್ಕಳು ಹೋಗಬಾರ್ದು ಅಂತ ಹೇಳ್ತಾರೆ ನಿಜ, ಯಾಕಂದರೆ ಕಾಡು ಪ್ರಾಣಿಗಳು ತುಂಬಾ ಓಡಾಡುವಂಥ ಕಾಡು ಅದು. ಹಾಗೆ ಮರಕಳ್ಳರ ಹಾವಳಿ, ಮತ್ತೆ ಕೆಲವೊಮ್ಮೆ ಅದರಿಂದ ಕೊಲೆಗಳು ಕೂಡ ಆ ಕಾಡೊಳಗೆ ನಡೀತಾ ಇತ್ತು. ತುಂಬಾ ಮರಗಳು ಅಲ್ಲಿಂದ ಸಾಗ್ತಾ ಇತ್ತು. ಮತ್ತೆ ಕೆಲವು ಬೇರೆ ಊರವರು ಕೂಡ ಆ ಕಾಡಿಗೆ ಹೋಗಿ ಉಪದ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಮ್ಮ ಕಾಲದಲ್ಲಿ ಆ ಕಾಡಿಗೆ ಯಾರು ಹೋಗಬಾರ್ದು ಅಂತ ಕೆಲವು ಕಟ್ಟುಕತೆಗಳನ್ನು ಕಟ್ಟಿದ್ರು. ಮತ್ತೆ ಜಿಗಣೆಗಳು ಹಿಂಡಾಗಿ ಉಂಟು ನಿಜ. ಅವುಗಳು ಒಮ್ಮೆ ಕಾಲಿಗೆ ಹತ್ತಿ ರಕ್ತ ಹೀರಿ ಬಿದ್ದ ಮೇಲೆ ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ರಕ್ತ ಹೋಗ್ತದೆ. ಅದೇ ವಿಷಯವನ್ನ ಆ ಕಾಡೊಳಗೆ ಹೋಗಿ ಬಂದ್ರೆ ಮೈಯಲ್ಲೆಲ್ಲ ರಕ್ತ ಬರ್ತದೆ ಅಂತ ಮಕ್ಕಳಿಗೆ ಹೆದರಿಸ್ತಾ ಇದ್ರು ಅಷ್ಟೆ. ಇಷ್ಟೆಲ್ಲ ಕತೆ ಕೇಳಿಕೊಂಡು ಬಂದಿದ್ದ ಹರಿಗೆ ತನ್ನ ಮನಸ್ಸಲ್ಲಿದ್ದ ಆನೆಮಲೆ ಕಾಡಿನ ವಿಷಯ ಈಗ ಸ್ವಲ್ಪ ಸಮಾಧಾನ ತಂದಿತ್ತು. ಆದ್ರೂ ತಾತ ಹೇಳಿದ್ದ ಸತ್ಯ ಕೇಳಿ ಆ ರಾತ್ರಿ ಅವನ ಮನಸ್ಸಿಗಾದ ಅಗಾಧ ಯೋಚನೆಗಳು ಹೋಗಿರಲಿಲ್ಲ. ಆದರೂ ಒಮ್ಮೆ ಹರಿಯ ಮನಸ್ಸಿಗೆ ಆಗಿದ್ದ ಭಯ ತಾತ ಹೇಳಿದ್ದ ಸತ್ಯ ಕೇಳಿದ್ರೂ ಕೂಡ ಇನ್ನೂ ಆನೆಮಲೆ ಕಡೆ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡ್ತಾನೆ. ಇದು ಆನೆಮಲೆ ಎಂಬ ದೈತ್ಯ ಕಾಡಿನ ನಿಜವಾದ ಕತೆ. ಒಂದು ಕಡೆಯಿಂದ ಆ ಕಾಡಿನ ರಕ್ಷಣೆಗಾಗಿ ಆ ಹಿರಿಯರು ಮಾಡಿಕೊಂಡು ಬಂದದ್ದು ಸರಿ ಅಂತಾನು ಅನಿಸ್ತದೆ. ಆದ್ರೆ ಹರಿಯ ಮನಸ್ಸಿಗಾದ ಆ ಭಯದ ವಾತಾವರಣ ಅವನ ಮನಸ್ಸಿಂದ ಹೋಗ್ಬೇಕಂದ್ರೆ ತುಂಬಾ ದಿನ ತಗೊಳ್ತದೆ. ಇತಿಹಾಸದ ಪುಟಗಳನ್ನು ಮತ್ತೆ ಮರುಕಳಿಸಿ ಓದುವ ಪ್ರಯತ್ನ. ಸರಿ, ಹಾಗಿದ್ರೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಮಿಸ್ ಮಾಡಬೇಡಿ. ಗತರಾತ್ರಿ. ನಮಸ್ಕಾರ.